ಶಬರಿಮಲೆ ಅಯ್ಯಪ್ಪನ ಬಂಗಾರ ಕಳ್ಳತನ ಅಥವಾ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಅರೆಸ್ಟ್ ಆಗಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ಬಂಗಾರ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಅರೆಸ್ಟ್. ವಿಚಾರಣೆಗೆ ಕರೆದು ಗೋವರ್ಧನ್ ಅನ್ನ ಬಂಧಿಸಿದ್ದಾರೆ ಕೇರಳ ಪೊಲೀಸರು. ಇತ್ತೀಚೆಗೆ ಜ್ಯುವೆಲ್ಲರಿ ಶಾಪ್ ಮನೆ ಮೇಲೆ ದಾಳಿ ನಡೆಸಿತು ಎಸ್ಐಟಿ, ಕೇರಳ ಎಸ್ಐಟಿ. ದೇವಸ್ಥಾನದ ಬಂಗಾರ ಲೇಪಿತ ಡೋರ್ ಮಾಡಿಕೊಟ್ಟಿದ್ರು ಗೋವರ್ಧನ್. ಡೋರ್ ನಿರ್ಮಾಣಕ್ಕೂ ಮೊದಲು 4.5 ಕೆಜಿ ಚಿನ್ನ ನಾಪತ್ತೆಯಾಗಿತ್ತು. ಅಯ್ಯಪ್ಪ ದೇಗುಲದ ವಿಗ್ರಹಗಳ 4.5 ಕೆಜಿ ಚಿನ್ನ ನಾಪತ್ತೆಯಾಗಿತ್ತು. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಗೋವರ್ಧನ್ ಹೇಳಿದ್ರು. ಪ್ರಕರಣದ ತನಿಖೆ ನಡೆಸಿದಂತಹ ಕೇರಳ ಎಸ್ಐಟಿ ವಿಚಾರಣೆಗೆ ಬುಲಾವ್ ನೀಡಿತ್ತು. 3 ದಿನಗಳ ಹಿಂದೆ ವಿಚಾರಣೆಗೆ ತೆರಳಿದ್ರು ಗೋವರ್ಧನ್. ವಿಚಾರಣೆಯನ್ನ ನಡೆಸಿ ಈಗ ಗೋವರ್ಧನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ ಎಂಥ ಟ್ವಿಸ್ಟ್ ಅಂತ ಹೇಳಿ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಶಬರಿಮಲೆ ಅಯ್ಯಪ್ಪನ ಬಂಗಾರ ನಾಪತ್ತೆ ಪ್ರಕರಣ ಸಂಬಂಧ ಈಗ ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರ್ನ ಗೋವರ್ಧನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ ವೀರೇಶ್? ಈ ಒಂದು ಗಣಿ ಜಿಲ್ಲೆಯ ಪ್ರಖ್ಯಾತ ಈ ಒಂದು ಜ್ಯುವೆಲರಿ ಮಾಲೀಕರಾಗಿರತಕ್ಕಂತಹ ಈ ಒಂದು ರೊದ್ದಂ ಜ್ಯುವೆಲರ್ಸ್ ಮನೆಯ ಕಚೇರಿ ಮತ್ತು ಆಫೀಸ್ ಮೇಲೆ ಕಳೆದ ತಿಂಗಳೇ ಈ ಒಂದು ಕೇರಳದ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದರು. ದಾಳಿ ಮಾಡಿ ಹಲವಾರು ಪರಿಶೀಲನೆ ಮಾಡಿದ ನಂತರ ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾದಂತಹ ಗೋವರ್ಧನ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಇದಕ್ಕೆಲ್ಲ ಕಾರಣ ಎಂದ್ರೆ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರತಕ್ಕಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ಒಂದು ಮೇಲ್ಛಾವಣಿ ಮತ್ತು ಬಾಗಿಲುಗಳ ಬಂಗಾರದ ಲೇಪನವನ್ನು ಮಾಡತಕ್ಕಂತಹ ಈ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂತಹ ಈ ಒಂದು ದ್ವಾರಪಾಲಕದ ವಿಗ್ರಹವು ಸುಮಾರು 4.5 ಕೆಜಿಯ ದ್ವಾರಪಾಲಕನ ವಿಗ್ರಹವನ್ನು ಕಳುವಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ಉನ್ನಿಕೃಷ್ಣನ್ ಅವರು ಈ ಒಂದು ಕೇರಳದ ಎಸ್ಐಟಿ ಅಧಿಕಾರಿಗಳಿಗೆ ರೊದ್ದಂ ಜ್ಯುವೆಲರ್ಸ್ ಅವರ ಕೈವಾಡ ಇರುವುದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಅದೇ ಆಧಾರದ ಮೇಲೆ ಅವರು ಸುಮಾರು 1 ತಿಂಗಳ ಹಿಂದೆಯೇ ಈ ಒಂದು ಅಟ್ಯಾಕ್ ಮಾಡಿ ಬಳ್ಳಾರಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇವರು ರೊದ್ದಂ ಜ್ಯುವೆಲರ್ಸ್ ಮಾಲೀಕರು ಅದಕ್ಕೂ ತಮಗೂ ಸಂಬಂಧ ಇಲ್ಲ ಎನ್ನುತ್ತಕ್ಕಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನ ವಿಚಾರಣೆ ನೆಪದಲ್ಲಿ ಈ ಒಂದು ಕೇರಳಕ್ಕೆ ಕರೆದುಕೊಂಡು ಹೋಗ್ತಾರೆ. ತದನಂತರವಾದಂತಹ ಬೆಳವಣಿಗೆಯಲ್ಲಿ ಈ ಒಂದು ರೊದ್ದಂ ಜ್ಯುವೆಲರ್ಸ್ ನ ಮಾಲೀಕರಾಗಿರತಕ್ಕಂತಹ ಈ ಒಂದು ಗೋವರ್ಧನ್ ರೊದ್ದಂ ಅವರ ಕೈವಾಡ ಇರುವುದು ಸಾಬೀತಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿ ಈ ಒಂದು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಎನ್ನುತ್ತಕ್ಕಂತಹ ಮಾಹಿತಿಯು ತಿಳಿದು ಬರ್ತಾ ಇದೆ. ಸಿಂಧೂರ, ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.